ನಾವು ಮನುಷ್ಯರು ಎಷ್ಟೇ ತಂತ್ರಜ್ಞಾನ ಬೆಳೆಸಿಕೊಂಡರೂ ಪ್ರಕೃತಿಯನ್ನು ನಮ್ಮ ಇಷ್ಟದಂತೆ ಬದಲಾಯಿಸಬಹುದು ಅಂದುಕೊಂಡರು. ಸರ್ವಶಕ್ತನಾದ ಅಲ್ಲಾಹನ ಒಂದು ಸಣ್ಣ ಆಜ್ಞೆಯ ಮುಂದೆ ನಾವು ಕೇವಲ ಒಂದು ಸಣ್ಣ ಕಡ್ಡಿಗಳಷ್ಟೇ ಸಮಾನ ಎಂಬುದಕ್ಕೆ ಇಂದು ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತವೇ ಕಣ್ಣೆದುರಿನ ಸಾಕ್ಷಿಯಾಗಿದೆ. ಪವಿತ್ರ ಕುರ್ಆನಿನಲ್ಲಿ ಅಲ್ ಅನಾಮ್ ಸೂರತ್ತಿನ 59ನೇ ಆಯತಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಮಾ ತಸ್ಕುತು ಮಿನ್ ವರಕತಿನ್ ಇಲ್ಲಾ ಯಅಲಮುಹಾ, ಅಂದರೆ ಅವನ ಅರಿವಿಲ್ಲದೆ ಒಂದು ಎಲೆಯೂ ಉದುರುವುದಿಲ್ಲ. ಹಾಗಿದ್ದ ಮೇಲೆ ಇಡೀ ಗುಡ್ಡವೇ ಜರಿದು ಬೀಳಬೇಕಾದ್ರೆ ಆ ಸೃಷ್ಟಿಕರ್ತನ ಶಕ್ತಿ ಎಂಥದ್ದಿರಬಹುದು? ಇಂದು ವಯನಾಡಿನ ಕಲ್ಲಾಡಿ ಬಳಿ ಭಾರೀ ಮಳೆಯಿಂದಾಗಿ ಇಡೀ ಗುಡ್ಡವೇ ಜರಿದು ಬಿದ್ದು ಕಣ್ಣೆದುರೇ ಇಡೀ ಪ್ರದೇಶ ಮಣ್ಣಿನ ಪಾಲಾಗಿದೆ. ನಾವೆಷ್ಟೇ ದೊಡ್ಡ ಯಂತ್ರಗಳನ್ನು ತಂದರೂ ಅಲ್ಲಾಹನ ನಿರ್ಧಾರ ಮತ್ತು ಪ್ರಕೃತಿಯ ರೌದ್ರಾವತಾರದ ಮುಂದೆ ನಮ್ಮ ಅಹಂಕಾರವೆಲ್ಲ ಧೂಳಿಪಟವಾಗಿ ಹೋಗುತ್ತದೆ. ಇಂತಹ ಕಷ್ಟದ ಸಂದರ್ಭಗಳಲ್ಲಿ ಧೃತಿಗೆಡದೆ ಸೃಷ್ಟಿಕರ್ತನ ಕಡೆಗೆ ಮುಖ ಮಾಡಬೇಕೆಂದು ಇಸ್ಲಾಂ ನಮಗೆ ಕಲಿಸಿಕೊಡುತ್ತದೆ. ಅದಕ್ಕೆ ಇಂತಹ ವಿಪತ್ತುಗಳನ್ನು ಕೇಳಿದಾಗ ನಾವು ಪಠಿಸಬೇಕಾದ ದುಆ ಇನ್ನಾ ಲಿಲ್ಲಾಹಿ ವ ಇನ್ನಾ ಇಲೈಹಿ ರಾಜಿಊನ್. ಅಂದರೆ ಖಂಡಿತವಾಗಿಯೂ ನಾವು ಅಲ್ಲಾಹನಿಗೆ ಸೇರುವವರಾಗಿದ್ದೇವೆ ಮತ್ತು ಅವನ ಕಡೆಗೆ ಮರಳುವವರಾಗಿದ್ದೇವೆ. ಸದ್ಯ ಆ ಮಣ್ಣಿನ ಭಾರಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಪ್ರತಿಯೊಬ್ಬ ಅಮಾಯಕ ಜೀವವನ್ನು ಅಲ್ಲಾಹನು ರಕ್ಷಿಸಲಿ, ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವವರಿಗೆ ಧೈರ್ಯ ನೀಡಲಿ ಮತ್ತು ಸಂತ್ರಸ್ತರ ಕುಟುಂಬಗಳಿಗೆ ಈ ಕಷ್ಟವನ್ನು ಸಹಿಸುವ ಶಕ್ತಿಯನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಒಟ್ಟಾಗಿ ದುಆ ಮಾಡೋಣ.